ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ತೇಜಸ್ವಿನಿ. ನಾನಿವತ್ತು ಎಲ್ಲಿಗೆ ಹೋಗಿದ್ವಿ ಅಂದರೆ, ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ, ನೆನಪಿದೆನಾ ನನಗೆ, ಮಾಲ್ ಆಫ್ ಏಷ್ಯಾ ನಮ್ಮ ತವ್ರ ಮನೆ ಅಂತ. ಅದೇ ರೀತಿ ಇದು ಇವಾಗಲೂ ಒಂದು ಮೂವಿ ಬಂದಿತ್ತು ಅಂತ ಹೇಳಿ ಬಂದಿದ್ವಿ. ಯಾವ ಮೂವಿ ಅಂತ ಯೋಚನೆ ಮಾಡ್ತಿದ್ದೀರಾ? ನನ್ ಅದರ್ ದ್ಯಾನ್ ಕಾಂತಾರ ಚಾಪ್ಟರ್ 1. ನಾವು ಹೋಗಿದ್ದು ಸೆಕೆಂಡ್ ಶೋ. ಇವತ್ತು ಕೂಡ ಮಾಲ್ ಇವಾಗ ತಾನೇ ಓಪನ್ ಆಗಿತ್ತು. ಮೇ ಬಿ ಫಸ್ಟ್ ಶೋ ಆಗಿತ್ತು ಅನಿಸುತ್ತೆ. ಅದ್ರ ನೆಕ್ಸ್ಟು ಸೆಕೆಂಡ್ ಶೋಗೆ ನಾವು ಹೋಗಿದ್ದು. ಆವಾಗ ತಾನೇ ಓಪನ್ ಆಗಿತ್ತು ಎಲ್ಲ. ಆವಾಗೆಲ್ಲ ಓಪನ್ ಮಾಡ್ತಾಯಿದ್ರು. ನಾನು ನನ್ನ ಹಸ್ಬೆಂಡ್ಗೆ ಹೇಳ್ತಾ ಇದ್ದೆ, ಹಬ್ಬದ ದಿನ ಮೂವಿ ಎಲ್ಲ ಬೇಕಾ ಅಂತ. ಆದರೂ ನಾವು ಮಾರ್ನಿಂಗ್ ಎದ್ದು ಬೇಗ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು, ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು 8:50 ಶೋಗೆ ಬಂದಿದ್ದೀವಿ. ಈ ಮೂವಿಗೆ ಯಾಕೋ ಟಿಕೆಟ್ ಕಾಸ್ಟ್ ಎಲ್ಲ ಭಾಳ ಇದೆ ಅಂತ ನನ್ನ ಹಸ್ಬೆಂಡ್ ಜೊತೆ ಮಾತಾಡ್ತಾ ಇದ್ದೆ. ಯಾಕಂದರೆ ಎಲ್ಲ ಮೂವಿಗೂ 250-300 ರೇಂಜಲ್ಲಿ ಇರ್ತಿತ್ತು ಮಾಲ್ ಆಫ್ ಏಷ್ಯಾದಲ್ಲಿ. ಬಟ್ ಈ ಸರಿ 400, 350 ಸ್ಟಾರ್ಟು, 400 ಮೇಲೇ ಎಲ್ಲ ಇತ್ತು. ಯಾಕೆ ಸುಮ್ಮನೆ ಬುಕ್ ಮಾಡಬೇಡಿ, ನಾನು ಇಲ್ಲೇ ಟಿ ವಿಗೆ ಬಂದಮೇಲೆ ನೋಡೋಣ ಅಂತ ಹೇಳ್ತಿದ್ದೆ ಇವರಿಗೆ. ಬಟ್ ಇವರು ಅದೇ ಯಾವ ಮೂವಿನೂ ಬಿಡಲ್ಲ ಇವರು. ಅದರಲ್ಲೂ ಮಂಗಳೂರು ಸೈಡ್ ಮೂವೀಸ್ ಅಂದರೆ ಬಿಡೋದೇ ಇಲ್ಲ. ಸೊ ಅದಕ್ಕೆ ಬಂದ್ವಿ. ಈ ಮೂವಿಗೆ ನಮ್ಮ ಥರನೇ ತುಂಬ ಜನ ಕಾಯ್ತಿದ್ರು ಅನಿಸುತ್ತೆ. ಆಲ್ರೆಡಿ ಫುಲ್ ರಶ್ ಆಯಿತು. ಮಾರ್ನಿಂಗೇ ರಶ್ ಇತ್ತು ಮಾಲೆಲ್ಲ. ಮೂವಿನಲ್ಲಿ ಬರೋ ಚಿಕ್ಕ ಚಿಕ್ಕ ಕ್ಲಿಪ್ಸ್ನ ನಾನು ಆ್ಯಡ್ ಮಾಡಿದ್ದೀನಿ, ಎಲ್ಲರೂ ನೋಡಿ. ಇದನ್ನಷ್ಟೇ ನೋಡಿ ಸುಮ್ಮನಾಗಬೇಡಿ, ಥಿಯೇಟರ್ಗೆ ಹೋಗಿ ಮೂವಿ ನೋಡಿ. ಯಾಕಂದರೆ ಮೂವಿ ನೋಡಿದ್ರೆ ಫುಲ್ಲು ಫಿದಾಗ್ತೀರ. ಅಷ್ಟು ಚೆನ್ನಾಗಿದೆ ಮೂವಿ ಮಾತ್ರ. ಥ್ರಿಲ್ಲಿಂಗ್ ಆಗಿದೆ. ಯಪ್ಪ, ರಿಷಬ್ ಶೆಟ್ಟಿ ಅವ್ರು ಏನು ತಲೆಯಪ್ಪ, ಹೆಂಗೆ ಮಾಡ್ತಾರೆ ಈ ಮೂವಿ. ಅವರಷ್ಟೇ ಅಲ್ಲ, ರುಕ್ಮಿಣಿ ವಸಂತ್ ಕೂಡ ಯಪ್ಪ, ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಟಿಂಗು. ಎಲ್ಲ ಆ್ಯಕ್ಟರ್ಸು ಸಖತ್ತಾಗಿ ಮಾಡಿದ್ದಾರೆ. ಈ ಥರ ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ ಮೂವೀಸ್ ಬರ್ತಾಯಿದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿ ತುಂಬಾ ಮೇಲೋಗುತ್ತೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವು ಮಾಡಿದ್ರು ಎಲ್ಲ, ನೀವು ಆದಷ್ಟು ಬೇಗ ಈ ಮೂವಿನ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಬಾಯ್, ಟೇಕ್ ಕೇರ್.